ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಕಥೆಯ ಬಗ್ಗೆ ಮಾತಾಡೋಣ. ಯಶಸ್ಸು ಅಂದ್ರೆ ಏನು, ಅದನ್ನ ಹೇಗೆ ಗಳಿಸೋದು ಅನ್ನೋದ್ರ ಬಗ್ಗೆ ಬುದ್ಧ ಹೇಳಿದ ಒಂದು ಅದ್ಭುತ ಕಥೆ ಇದು. ನೋಡಿ, ಜೀವನದಲ್ಲಿ ಸಕ್ಸಸ್ ಆಗ್ಬೇಕು ಅಂತ ಯಾರಿಗೆ ತಾನೇ ಇರಲ್ಲ ಅಲ್ವಾ? ಇದು ಇವತ್ತು ನಿನ್ನೆ ಪ್ರಶ್ನೆ ಅಲ್ಲ. ಸಾವಿರಾರು ವರ್ಷಗಳಿಂದ ಮನುಷ್ಯ ಇದೇ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇದ್ದಾನೆ. ಆದ್ರೆ ಆ ಯಶಸ್ಸಿನ ರಹಸ್ಯವಾದ ಬೀಗದ ಕೈ ಎಲ್ಲಿದೆ ಅನ್ನೋದೇ ದೊಡ್ಡ ಪ್ರಶ್ನೆ. ನಮ್ಮ ಇವತ್ತಿನ ಕತೆ ಶುರುವಾಗೋದೇ ಇಲ್ಲಿಂದ. ಒಬ್ಬ ಯುವಕ ಇದ್ದ. ಎಷ್ಟೇ ಪ್ರಯತ್ನ ಪಟ್ರೂ ಅವನಿಗೆ ಸಕ್ಸಸ್ ಸಿಗ್ತಾನೇ ಇರಲಿಲ್ಲ. ಪದೇ ಪದೇ ಸೋತು ಅವನಿಗೆ ಸಾಕಾಗೋಯಿತು. ಯಶಸ್ಸು ಬೇಕು, ಆದ್ರೆ ಅದಕ್ಕೆ ದಾರಿ ಯಾವುದು ಅಂತಾನೆ ಗೊತ್ತಿರಲಿಲ್ಲ. ಕೊನೆಗೆ ತನ್ನ ಪ್ರಶ್ನೆಗೆ ಉತ್ತರ ಸಿಗ್ಬೋದು ಅಂತ ಗೌತಮ ಬುದ್ಧನ ಹತ್ರ ಬರ್ತಾನೆ. ಆ ಯುವಕನ ಪ್ರಶ್ನೆ ಕೇಳಿ ಬುದ್ಧ ಕೊಟ್ಟ ಉತ್ತರ ಇದೆಯಲ್ಲ, ಅದು ತುಂಬಾನೇ ವಿಚಿತ್ರವಾಗಿತ್ತು. ಅವರು ನೇರವಾಗಿ ಏನೂ ಹೇಳಲಿಲ್ಲ. ಬದಲಾಗಿ, ನಾಳೆ ಬೆಳಗ್ಗೆ ನದಿ ಹತ್ರ ಬಾ, ಅಲ್ಲೇ ನಿನಗೆ ಉತ್ತರ ಕೊಡ್ತೀನಿ ಅಂದ್ರು. ಅಷ್ಟೇ. ಇದನ್ನು ಕೇಳಿದ್ರೆ ಯಾರಿಗಾದ್ರೂ ಕುತೂಹಲ ಆಗುತ್ತೆ ಅಲ್ವಾ, ಮುಂದೆ ಏನಾಗ್ಬೋದು ಅಂತ. ಸರಿ, ಮರುದಿನ ಬೆಳಗ್ಗೆ ಆ ಯುವಕ ನದಿ ಹತ್ರ ಬಂದ. ಬುದ್ಧನೂ ಅಲ್ಲಿದ್ರು. ಇಬ್ರೂ ನಿಧಾನವಾಗಿ ನೀರಿಗಿಳಿದ್ರು. ಆದರೆ ಆಗ ನಡೆದ ಘಟನೆಯನ್ನ ಯಾರೂ ಊಹಿಸಿರ್ಲಿಲ್ಲ. ಬುದ್ಧ ಇದ್ದಕ್ಕಿದ್ದ ಹಾಗೆ ಆ ಯುವಕನ ತಲೆ ಹಿಡಿದು ನೀರೊಳಗೆ ಮುಳುಗಿಸ್ಬಿಟ್ರು. ಯೋಚನೆ ಮಾಡಿ, ಪಾಠ ಶುರುವಾಗಿದ್ದೇ ಇಷ್ಟು ಶಾಕಿಂಗ್ ಆಗಿ. ಆ ಕ್ಷಣದಲ್ಲಿ ಆ ಯುವಕನ ಪರಿಸ್ಥಿತಿ ಹೇಗಿರಬೇಡೋ ಒಮ್ಮೆ ಯೋಚಿಸಿ ನೋಡಿ. ಅವನಿಗೆ ಬೇರೆ ಏನೂ ನೆಂಪಿರ್ಲಿಲ್ಲ. ದುಡ್ಡು, ಹೆಸರು, ಸಕ್ಸಸ್ ಎಲ್ಲವೂ ಮರ್ತು ಹೋಗಿತ್ತು. ಅವನ ಇಡೀ ಶರೀರ, ಮನಸ್ಸು, ಪ್ರತಿಯೊಂದು ಅಣು ಕೂಡ ಒಂದೇ ಒಂದನ್ನ ಕೇಳ್ತಾ ಇತ್ತು. ಅದು ಉಸಿರು, ಬದುಕೋಕೆ ಬೇಕಾದ ಆ ಒಂದು ಉಸಿರು. ಸ್ವಲ್ಪ ಹೊತ್ತಿನ ನಂತರ ಬುದ್ಧ ಅವನನ್ನ ನೀರಿನಿಂದ ಮೇಲೆ ಎಳೆದ್ರು. ಆ ಯುವಕ ಉಸಿರು ಕಟ್ಟಿದ ಸ್ಥಿತಿಯಲ್ಲಿರುವಾಗಲೇ ಬುದ್ಧ ಒಂದು ಪ್ರಶ್ನೆ ಕೇಳಿದ್ರು. ಇದೇ ನೋಡಿ ಆ ಇಡೀ ಘಟನೆಯನ್ನ ಒಂದು ಪಾಠವಾಗಿ ಬದಲಾಯಿಸಿದ ಪ್ರಶ್ನೆ. ಅವರು ಕೇಳಿದ್ದು ಇಷ್ಟೇ: ನೀರಿನೊಳಗಿದ್ದಾಗ ನಿನಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಏನ್ಬೇಕು ಅನಿಸ್ತಿತ್ತು? ಆ ಯುವಕನ ಉತ್ತರ ತಕ್ಷಣ ಬಂತು. ಅದರಲ್ಲಿ ಒಂದು ಚೂರೋ ಗೊಂದಲ ಇರಲಿಲ್ಲ. ಅವನಿಗೆ ಯೋಚಿಸೋಕೆ ಬೇರೆ ಏನೂ ಇರಲೇ ಇಲ್ಲ. ಜೋರಾಗಿ ಉಸಿರೆಳೆದುಕೊಳ್ತಾ ಹೇಳಿದ, ಗುರುವೇ, ಕೇವಲ ಉಸಿರು, ಅಷ್ಟೇ. ಅವನ ಆ ಒಂದೇ ಒಂದು ಉತ್ತರದಲ್ಲಿ ಇಡೀ ಯಶಸ್ಸಿನ ರಹಸ್ಯ ಅಡಗಿತ್ತು. ಹೌದು, ಯಶಸ್ಸಿನ ಸೀಕ್ರೆಟ್ ಅಂದ್ರೆ ಇದೇ. ಆಗ ಬುದ್ಧ ವಿವರಿಸಿದ್ರು, ನೋಡು, ಯಾವಾಗ ಯಶಸ್ಸಿನ ಮೇಲಿನ ನಿನ್ನ ಹಸಿವು ನೀರೊಳಗಿದ್ದಾಗ ಉಸಿರಿಗಾಗಿ ಇದ್ದ ಹಂಬಲದಷ್ಟೇ ತೀವ್ರವಾಗಿರುತ್ತೋ, ಆಗ ನಿನಗೆ ಯಶಸ್ಸು ಖಂಡಿತ ಸಿಕ್ಕೇ ಸಿಗುತ್ತೆ. ಅಂದ್ರೆ ಸಕ್ಸಸ್ ಅನ್ನೋದು ಕೇವಲ ಒಂದು ಆಸೆ ಆಗಿರಬಾರ್ದು, ಬದಲಾಗಿ ಉಸಿರಿನಷ್ಟೇ ಮುಖ್ಯವಾದ ಒಂದು ಅಗತ್ಯ ಆಗ್ಬೇಕು. ಸರಿ, ಈ ಕಥೆ ಆಯ್ತು. ಈಗ ಇದರ ಹಿಂದಿರುವ ಪಾಠವನ್ನ ನೋಡೋಣ. ಬುದ್ಧನ ಈ ಮಾತನ್ನ ನಾವು ಯಶಸ್ಸಿನ 3 ಮುಖ್ಯ ಪಿಲ್ಲರ್ಸ್ ಅಥವಾ ಆಧಾರ ಸ್ತಂಭಗಳಾಗಿ ನೋಡ್ಬೋದು. ಯಶಸ್ಸು ಬೇಕು ಅಂದ್ರೆ ಈ 3 ವಿಷಯಗಳು ತುಂಬಾನೇ ಇಂಪಾರ್ಟೆಂಟ್. ಮೊದಲನೇದು ತೀವ್ರವಾದ ಆಸೆ, ಅಂದ್ರೆ ಆ ಉಸಿರಿಗಾಗಿ ಹೋರಾಡದ್ವಲ್ಲ ಅಂತಹ ಒಂದು ಅದಮ್ಯ ಬಯಕೆ. ಎರಡನೇದು ಕಠಿಣ ಪರಿಶ್ರಮ. ಆಸೆ ಇದ್ರೆ ಸಾಲ್ದು, ಅದನ್ನ ನಿಜ ಮಾಡ್ಕೊಳ್ಳೋಕೆ ಬೇಕಾದ ಕೆಲಸವನ್ನ ಮಾಡ್ಲೇಬೇಕು. ಕೊನೆಯದಾಗಿ ಮೂರನೇದು, ಇದು ಬಹುಶಃ ಎಲ್ಲಕ್ಕಿಂತ ಕಷ್ಟ, ಸಹನೆ ಅಂದ್ರೆ ಪೇಷನ್ಸ್, ರಿಸಲ್ಟ್ಗಾಗಿ ಕಾಯುವ ತಾಳ್ಮೆ. ಈ 3 ಸೇರಿದಾಗ ಮಾತ್ರ ಯಶಸ್ಸು ಸಾಧ್ಯ ಆಗೋದು. ಹಾಗಾದ್ರೆ ಈ ಕಥೆ ಮಾರಲ್ ಏನು? ಯಶಸ್ಸು ಅನ್ನೋದು ಎಲ್ಲೋ ಬಚ್ಚಿಟ್ಟಿರೋ ನಿಧಿಯಲ್ಲ. ಅದು ನಮ್ಮ ಒಳಗೆ ಇರುವ ಒಂದು ಶಕ್ತಿ. ನಮ್ಮ ಗುರಿಯ ಕಡೆಗೆ ನಮ್ಮಲ್ಲಿರೋ ಆ ತೀವ್ರವಾದ ಹಂಬಲ, ಆ ಫೋಕಸ್ ಇದೆಯಲ್ಲ, ಅದೇ ನಮ್ಮನ್ನ ಯಶಸ್ಸಿನ ಕಡೆಗೆ ತಳ್ಳುವ ನಿಜವಾದ ಶಕ್ತಿ. ಸರಿ, ಈ ವಿವರಣೆ ಮುಗಿಸೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ. ಆ ಕಥೆಯಲ್ಲಿ ಆ ಯುವಕನಿಗೆ ಉಸಿರೇ ಎಲ್ಲವೂ ಆಗಿತ್ತು. ಹಾಗೆ ನಮ್ಮ ಜೀವನದಲ್ಲಿ ಆ ಉಸಿರಿನಷ್ಟು ಮುಖ್ಯವಾದ ಗುರಿ ಯಾವುದು? ಏನದು ನಮ್ಮ ಉಸಿರು? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಷಯವನ್ನ ಮುಗಿಸೋಣ. ಯೋಚನೆ ಮಾಡಿ.